ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಶ್ರೀಮತಿ ಅಡುಗೆ ಚಾನೆಲ್. ಫ್ರೆಂಡ್ಸ್, ನಂಗೆ ಗೊತ್ತಿದೆ ಕೆಲವೊಂದ್ಸಲ ನಿಮ್ಮ ಮನೆಯಲ್ಲೆಲ್ಲ ಹಾಲು ತಂದಿರ್ತೀರಾ, ಸಡನ್ ಆಗಿ ಅದೇನಾಗುತ್ತೆ ಹಾಳಾಗ್ಬಿಡುತ್ತೆ. ಪ್ಯಾಕೆಟ್ ಹಾಲು ಇವಾಗಷ್ಟೇ ಕುದಿಸ್ತೀವಿ, ಹಾಳಾಗ್ಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ, ಏನ್ ಮಾಡೋದಪ್ಪ ಇಷ್ಟೊಂದು ಹಾಳಾಗ್ಬಿಡ್ತಲ್ಲ ಅಂತ ಹೇಳಿ. ಅದರಿಂದ ನಾವು ಒಂದು ರೆಸಿಪಿ ಮಾಡ್ಬೋದು. ಒಂದು ಪನ್ನೀರ್ ಮಾಡ್ಕೋಬಹುದು, ಇನ್ನೊಂದು ಪನ್ನೀರ್ ಅದನ್ನೇ ಏನ್ ಮಾಡ್ಬೋದು, ಪನ್ನೀರ್ ಬುರ್ಜಿ ಅಂತಾನು ಪಲ್ಯ ಟೈಪ್ ಮಾಡ್ಕೊಬಹುದು ಕರಿತಾರ. ಓಕೆ, ಸೊ ಇಲ್ಲಿ ನೋಡಿ, ಅರ್ಧ ಲೀಟರ್ ಹಾಲಲ್ಲಿ ಇಷ್ಟು ನನಗೆ ಅಂದ್ರೆ ಪನ್ನೀರ್ ತರ ಸಿಕ್ಕಿದೆ. ಸೊ ಇದನ್ನ ನೀವು ಮತ್ತೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಗಟ್ಟಿ ನೀರೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡ್ರು ಪರವಾಗಿಲ್ಲ, ಅಥವಾ ಆಲ್ಮೋಸ್ಟ್ ನೀರನ್ನೆಲ್ಲ ತೆಗೆದ್ಬಿಟ್ಟು ಈ ತರ ಇಟ್ಕೊಳ್ಳಿ. ಸೊ ಏನೇನ್ ಬೇಕೋ ಐಟಮ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಆ ತರ ನೀವು ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಪನ್ನೀರ್ ಬುರ್ಜಿ ಅಂತ. ಹೇಗೆ ನೀವು ಫಾರ್ ಎಕ್ಸಾಂಪಲ್ ಈಗ ಎಗ್ ಬುರ್ಜಿ ಎಲ್ಲ ಹೇಗ್ ಮಾಡ್ತೀರಲ್ವಾ, ಸೊ ಅದೇ ತರನೇ ಸೇಮ್. ಈಗ ನೋಡೋಣ ಫ್ರೆಂಡ್ಸ್ ಯಾವ ತರ ಮಾಡೋಣ ಅಂತ ಹೇಳಿ. ಓಕೆ, ನಾನೊಂದು ಪಾತ್ರೆಯಲ್ಲಿ ಒಂದು ಬಾಣಲಿ ಒಳಗಡೆ 2 ಸ್ಪೂನು ಆಯಿಲ್ ಅನ್ನ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಕಾಯಿದ್ಮೇಲೆ ಓಕೆ, ಎಣ್ಣೆ ಕಾದಿದೆ. ಇದಕ್ಕೆ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ನಂತರ ಇವಾಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸ್ವಲ್ಪ ಹಾಕೋಬೇಕು. ನಂತರ ಈರುಳ್ಳಿ ಹಾಕಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಆ ನಂತರ ನೀವು ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ನಾನಿಲ್ಲಿ ಉಪ್ಪು ಹಾಕೊಂಡಿದ್ದೀನಿ. ಉಪ್ಪು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ, ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೊಂಡ್ರೆ. ಮತ್ತೆ ಈರುಳ್ಳಿನೂ ಚೆನ್ನಾಗಿ ಉಪ್ಪು ಹಿಡ್ಕೊಂಡಿರುತ್ತೆ. ಮಧ್ಯದಲ್ಲಿ ತಿನ್ನುವಾಗ ಸಿಕ್ಕರೆ ಚೆನ್ನಾಗಿರುತ್ತೆ. ಯಾವುದೇ ಐಟಮ್ ಮಾಡ್ಬೇಕಾದ್ರೂ ಅಷ್ಟೇ ಉಪ್ಪು ಹಾಕೊಂಡು ಫ್ರೈ ಮಾಡಿದ್ರೆ ಟೇಸ್ಟಿ ಆಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಕಟ್ ಮಾಡ್ಕೋಬೇಡಿ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಿದ ತಕ್ಷಣ ನೀವೇನ್ ಮಾಡಬೇಕು, ಈಗ ಅರಿಶಿನ ಪುಡಿನ ಹಾಕೋಬೇಕು. 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ. ಅರಿಶಿನ ಪುಡಿ ಆದ್ಮೇಲೆ ಈಗ ಖಾರ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಧನಿಯಾ ಪುಡಿಯನ್ನು ಹಾಕೋತಾ ಇದ್ದೀನಿ. ನೋಡಿ, ಧನಿಯಾ ಪುಡಿ, ಖಾರ ಪುಡಿ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತಲ್ವಾ, ಆನಂತರ ನೀವೇನ್ ಮಾಡ್ಬೇಕು, ಈ ಅಂದ್ರೆ ಹಾಲು ಒಡೆದೋಗಿರುತ್ತಲ್ವಾ, ಆ ಮೇಲಿನ ಗಟ್ಟಿದೆಲ್ಲ ಹಾಕ್ಬೇಕು. ನೋಡಿ, ಇದ್ರಲ್ಲಿ ನೀರೆಲ್ಲ ತೆಗೆದಿಟ್ರೆ ಇಷ್ಟು ಗಟ್ಟಿಯಾಗಿರುತ್ತೆ. ಇನ್ನೂ ಬೇಕಾದ್ರೂ ನೀವು ನೀರು ತಕ್ಕೊಬಹುದು. ನಾನು ಸ್ವಲ್ಪ ಚಪಾತಿಗೆ ಸ್ವಲ್ಪ ತುಂಬಾ ಡ್ರೈ ಆದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಪೂರ್ತಿಯಾಗಿ ನೀರು ತೆಗಿಯಲ್ಲ ಯಾವಾಗ್ಲೂ. ಸೊ ಹಾಗಾಗಿ ಈ ತರ ಇಟ್ಕೊಂಡಿದ್ದೀನಿ. ಅಂದ್ರ ಸ್ವಲ್ಪ ಬಾಯ್ಲ್ ಮಾಡುವಾಗ ನೀರಿನ ಅಂಶ ಎಲ್ಲ ಹೋಗುತ್ತೆ. ಸ್ವಲ್ಪ ಏನ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಾಗಿದೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾವುದೇ ಕರಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಯಾವಾಗ್ಲೂ ಲಾಸ್ಟ್ ಅಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ಬೇಕು. ಅಂದ್ರೆ ಒಂದು ಒಳ್ಳೆ ಫ್ಲೇವರಿಗೋಸ್ಕರ ಮಧ್ಯದಲ್ಲಿ ಹಾಕ್ಬಿಟ್ಟು, ಅಂದ್ರೆ ಮಧ್ಯದಲ್ಲೂ ಸ್ವಲ್ಪ ಹಾಕಿ ಕುದಿಸಿ, ಅಂದ್ರೆ ಲಾಸ್ಟ್ ಅಲ್ಲಿ ಈ ತರ ಹಾಕಿ ಮತ್ತೆ ಬಾಯ್ಲ್ ಮಾಡಬಾರ್ದು. ಪ್ಲೇಟ್ ಮುಚ್ಚಿ ಹಾಗೆ ಇಟ್ಬಿಡಿ, ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದನ್ನ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಚಪಾತಿ ಜೊತೆಗೆ ಪನ್ನೀರ್ ಬುರ್ಜಿ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಈ ರೆಸಿಪಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಫಾಲೋ ಮಾಡಿ, ನಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.